ಎಷ್ಟು ಶಾಸ್ತ್ರೋಕ್ತವಾಗಿ ರಾಘವೇಂದ್ರ ತೀರ್ಥರು ಸ್ತೋತ್ರವನ್ನ ಮಾಡಿದ್ದಾರೆ ಅಂದ್ರೆ, ನಾವೆಲ್ಲರೂ ಕೂಡ ಪ್ರತಿನಿತ್ಯ ಆ ಭಗವಂತನಿಗೆ ಮಂಗಳಾರತಿಯನ್ನ ಮಾಡಬೇಕಾದರೆ ಪಾದಕ್ಕೆ 3 ಬಾರಿ, ವಕ್ಷಸ್ಥಲಕ್ಕೆ 3 ಬಾರಿ, ಮುಖಕ್ಕೆ 3 ಬಾರಿ, ಒಟ್ಟಿಗೆ 3 ಬಾರಿ ಮಾಡಬೇಕು ಮಂಗಳಾರತಿಯನ್ನ ಅಂತ ಹೇಳ್ತಾರೆ. ಇದಕ್ಕಿಂತ ಜಾಸ್ತಿ ಬಾರಿ ಮಂಗಳಾರತಿಯನ್ನ ಮಾಡಿದರೆ ಅದು ನಿರ್ಮಾಲ್ಯಕ್ಕೆ ಸಮಾನ ಆಗುತ್ತೆ. ಅದರಿಂದ ಅಂತಹದ್ರಿಂದ ಮಂಗಳಾರತಿಯನ್ನ ಮಾಡಬಾರದು. ಹೀಗೆ ರಾಯರು ಕೂಡ ಯಾವ ರೀತಿ ಮಂಗಳಾರತಿಯನ್ನ ಮಾಡ್ತೇವೋ ಅದೇ ಕ್ರಮದಲ್ಲಿ ಮೊದಲು ಪಾದ, ನಂತರ ವಕ್ಷಸ್ಥಲ, ಈಗ ಆ ಭಗವಂತನ ಮುಖ ಕಮಲವನ್ನ ಮಾಡಿದ್ದಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दी वरेन्दवे श्री राघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಆ ಪರಮಾತ್ಮನ ವಕ್ಷಸ್ಥಲವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗಿದೆ ಆ ಭಗವಂತನ ವಕ್ಷಸ್ಥಲ ಅಂತ ಹೇಳಿದ್ರೆ, ರುಚಿವಾರಿಪೂರ ರುಚಿರಂ ಭುಜಾಂತರಂ ಶಿಶಿರಂ ತಟಾಕಮವಗಾಹ್ಯ ತಾವಕಂ ತ್ಯಜತಿ ಶ್ರಮಂ ವ್ರಜತಿ ಹರ್ಷಮದ್ಯಮೇ ಭವಘರ್ಮತಾಪಮಪನೀಯ ದೃಗ್ಗವೇ. ಹೇಳ್ತಾ ಇದ್ದಾರೆ, ಪರಮಾತ್ಮನ ವಕ್ಷಸ್ಥಲ ಹೇಗಿದೆ ಅಂತ ಕೇಳಿದ್ರೆ, ಅವನ ವಕ್ಷಸ್ಥಲದಲ್ಲಿ ಅವನ ಮಡದಿಯಾದಂತಹ ಲಕ್ಷ್ಮೀ ದೇವಿ ಸದಾ ಕಾಲ ಸನ್ನಿಹಿತಳಾಗಿರ್ತಾಳಂತೆ ಆ ಭಗವಂತನ ವಕ್ಷಸ್ಥಲದಲ್ಲಿ. ಆ ಕಾರಣದಿಂದಲೇ ಎಲ್ಲರ ವಕ್ಷಸ್ಥಲವೂ ಕೂಡ ಅವರ ಪತ್ನಿಗೆ ಒಂದು ಸ್ಥಾನವನ್ನ ಇವತ್ತಿನ ದಿನ ಕೊಟ್ಟಿದೆ. ಹೀಗಾಗಿ ಆ ಭಗವಂತನ ವಕ್ಷಸ್ಥಲ, ರಾಜಗೋಪಾಲ ಸ್ವಾಮಿಯ ವಕ್ಷಸ್ಥಲ ಹೇಗಿದೆ? ರುಚಿವಾರಿ ಪೂರ ರುಚಿರಂ ಶಿಶಿರಂ ತಾವಕಂ ಭುಜಾಂತರಂ. ಬೇಸಿಗೆ ಕಾಲ, ವರ್ಷಾ ಋತುವಿನಲ್ಲಿ ಏನೋ ಅಥವಾ ದಕ್ಷಿಣಾಯನ ಕಾಲದಲ್ಲಿ ಎಲ್ಲ ಕಡೆ ಮೇಘಗಳ ಘರ್ಷಣೆಯಿಂದ ಅನೇಕ ಸ್ಥಳಗಳಲ್ಲಿ ಉತ್ತಮವಾಗಿ ಮಳೆ ಆಗತ್ತೆ. ಆದ್ರೆ ಬೇಸಿಗೆ ಕಾಲದಲ್ಲಿ ಎಲ್ತಾನೆ ಮಳೆ ಆಗತ್ತೆ. ಈಗಿನ ಕಾಲದಲ್ಲಿ ಇಂಥ ಮಳೆಗಾಲದಲ್ಲಿಯೂ ಕೂಡ ಅನೇಕ ಊರುಗಳಲ್ಲಿ ಇವತ್ತಿನ ದಿನ ಮಳೆ ಬರದೆ ಇರೋದನ್ನು ನಾವು ನೋಡ್ತೇವೆ. ಬರಗಾಲ ಪೀಡಿತ ಪ್ರದೇಶ ಅಂತ ನಾವು ಅದನ್ನು ಉಲ್ಲೇಖ ಮಾಡ್ತೇವೆ. ಆದರೆ ಬೇಸಿಗೆ ಸಂದರ್ಭದಲ್ಲಿ ತುಂಬಾ ಸೂರ್ಯನ ಶಾಖಕ್ಕೆ ದೇಹ ಬಳಲಿ ಬೆಂಡಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯ ಏನ್ ಮಾಡ್ತಾನೆ? ನೀರು ಸಿಕ್ಕರೆ ಸಾಕು, ಸ್ನಾನ ಮಾಡ್ಲಿಕ್ಕೆ ನೀರು ಸಿಕ್ಕರೆ ಸಾಕು ಅಂತ ಹೇಳ್ತಾನೆ. ಯಾಕೆ? ಮನುಷ್ಯನ ದೇಹದಲ್ಲಿ ಇರುವಂತಹ ನೀರಿನ ಅಂಶಗಳು ಆ ಸೂರ್ಯನ ಶಾಖಕ್ಕೆ ಕರಗಿ ಹೋಗಿ ಇವನು ಬೆಳಲಿ ಬಂಡಾಗ್ತಾನಂತೆ ಸೂರ್ಯನ ಶಾಖಕ್ಕೆ. ಆದರೆ ಹೇಗೋ ಅದೇ ರೀತಿ ಪ್ರಾಣಿಗಳು ಕೂಡ ಆ ಸೂರ್ಯನ ಶಾಖಕ್ಕೆ ಬಲಿ ಆಗಿ ಬಳಲಿ ಬೆಂಡಾಗಿ ದುಃಖವನ್ನು ಅನುಭವಿಸ್ತಾ ಇರ್ತಾವಂತೆ ಪ್ರಾಣಿಗಳು. ಹಸು, ಆನೆ, ಪ್ರಾಣಿ, ಜಿಂಕೆ ಇವೇ ಮೊದಲಾದಂತಹ ಪ್ರಾಣಿಗಳೆಲ್ಲವೂ ಕೂಡ ಬೇಸಿಗೆ ಕಾಲದಲ್ಲಿ ಒಂದು ಸರೋವರ ಸಿಕ್ಕರೆ ಸಾಕು ಅಂತ ಆಲೋಚನೆಯನ್ನು ಮಾಡ್ತಾ ಇರ್ತವೆ. ಸರೋವರ ಸಿಕ್ಕಾಗ ತಕ್ಷಣವೇ ಆ ಸರೋವರದಲ್ಲಿ ಮುಳುಗಿ ಆ ಸಂತಾಪವನ್ನ ಪರಿಹಾರ ಮಾಡಿಕೊಂಡು ನಾವೇನ್ ಮಾಡ್ತೇವೆ? ಸಂತೋಷವನ್ನು ಪಡ್ತೇವೆ ಇವತ್ತಿನ ದಿನ. ಹಾಗೆ ನನ್ನ ಕಣ್ಣೇ ದೊಡ್ಡ ಪ್ರಾಣಿ. ಆ ಕಣ್ಣೆಂಬ ಪ್ರಾಣಿ ಇವತ್ತಿನ ದಿನ ಕಾಂತಿಗಳ ಜಲಪ್ರವಾಹದಿಂದ
ನನ್ನ ಕಣ್ಣನ್ನ ಆರ್ದ್ರವನ್ನಾಗಿ ಮಾಡಿ ಆ ನಿನ್ನ ಯಾವ ಎದೆ ಇದೆ ಅದೇ ಒಂದು ದೊಡ್ಡ ಸರೋವರ ಇದ್ದಂತೆ. ಆ ಹಸು, ಆನೆ, ಜಿಂಕೆ ಮೊದಲಾದ ಪ್ರಾಣಿಗಳು ಯಾವ ರೀತಿ ಕೊಳದಲ್ಲಿ ಮುಳುಗಿ ತಮ್ಮ ಆಯಾಸವನ್ನ ಪರಿಹಾರ ಮಾಡಿಕೊಂಡವೋ ಅದೇ ರೀತಿಯಾಗಿ ನಾನು ಕೂಡ ನಿನ್ನ ಕಾಂತಿ ಎಂಬ ಪ್ರವಾಹದಿಂದ ಮನೋಹರವಾಗಿರ್ತಕ್ಕಂಥ ಯಾವ ನಿನ್ನ ವಕ್ಷಸ್ಥಲ ಎಂಬ ಆ ಸರೋವರ ಇದೆ, ಆ ಸರೋವರದಲ್ಲಿ ಮುಳುಗಿ ನನ್ನ ದುಃಖವನ್ನು ಕೂಡ ನಾನು ಪರಿಹಾರ ಮಾಡ್ಕೋತೇನೆ. ನಮಗೆ ಯಾವ ದುಃಖ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ಸಂಸಾರವೇ ಒಂದು ದೊಡ್ಡ ದುಃಖ ಇದ್ದಂತೆ. ನಾವೆಲ್ಲ ಇವತ್ತಿನ ದಿನ ಸಂಸಾರ ಅಥವಾ ಸಂಸಾರಿ ಅನ್ನೋ ಶಬ್ದ ಪ್ರಯೋಗವನ್ನ ಯಾರು ಲಗ್ನ ಮಾಡ್ಕೊಂಡಿರ್ತಾರೋ ಅವರಲ್ಲಿ ಮಾತ್ರ ಪ್ರಯೋಗವನ್ನ ಮಾಡ್ತೇವೆ. ಶಾಸ್ತ್ರ ಹೇಳುತ್ತೆ ಕೇವಲ ಇಂಥವರಲ್ಲಿ ಮಾತ್ರ ಸಂಸಾರ ಅಂತ ಅರ್ಥ ಅಲ್ಲ, ಪ್ರತಿಯೊಬ್ಬನೂ ಕೂಡ ಇವತ್ತಿನ ದಿನ ಸಂಸಾರಿಯೇ ಆಗಿದ್ದಾನೆ. ಯಾರು ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡೋದು ಬಿಟ್ಟು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡೋದನ್ನ ಬಿಟ್ಟು ಕೇವಲ ತನ್ನ ಪೋಷಣೆ, ತನ್ನ ಸ್ವಾರ್ಥಕ್ಕೋಸ್ಕರ ಯಾರ್ಯಾರು ಇವತ್ತಿನ ದಿನ ಜೀವನವನ್ನ ನಡೆಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತಿನ ಸಂಸಾರಿಗಳೇ. ಯಾರು ತಾನೇ ಸ್ವಾರ್ಥವಿಲ್ಲದೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು? ಹೀಗಾಗಿ ಎಲ್ಲರೂ ಸಂಸಾರಿಗಳೇ ಆಗಿದ್ದಾರೆ. ಹೀಗಾಗಿ ಆ ಸಂಸಾರ ಎಂಬ ದುಃಖವನ್ನ ನಾನ್ ಇವತ್ತಿನ ದಿನ ತೊಡೆದು ಹಾಕಬೇಕು ಅಂತ ಹೇಳಿಬಿಟ್ರೆ ನಿನ್ನ ಹೃದಯ ಎಂಬ ಸರೋವರದಲ್ಲಿ ನನ್ನನ್ನು ನಾನು ಮುಳುಗಿಸಿಕೊಳ್ಳಬೇಕು. ನಿನ್ನ ಹೃದಯ ಎಂಬ ಸರೋವರದಲ್ಲಿ ನಾನು ಮುಳುಗಿದರೆ ಆಗ ನನ್ನ ಈ ಸಂಸಾರದ ಸಂಪೂರ್ಣ ತಾಪ ಪರಿಹಾರ ಆಗತ್ತೆ. ಈ ತಾಪ ಪರಿಹಾರ ಆದ ಮೇಲೆ ನಿನ್ನ ಅನುಗ್ರಹ ಕೃಪಾ ಕಟಾಕ್ಷದಿಂದ ನಿನ್ನ ಲೋಕವಾದಂತಹ ವೈಕುಂಠ ಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ತೀಯ. ಹಾಗಾಗಿ ನಿನ್ನ ವಕ್ಷಸ್ಥಳ ಎಂಬ ಸರೋವರದಲ್ಲಿ ನನ್ನನ್ನು ನಾನು ಮುಳುಗಿಸಿ ನನ್ನ ದುಃಖವನ್ನ ನಾನು ಪರಿಹಾರ ಮಾಡ್ಕೋತೇನೆ ಅಂತ ಹೇಳಿ ಆ ರಾಘವೇಂದ್ರ ತೀರ್ಥರು ರಾಜಗೋಪಾಲ ಸ್ವಾಮಿಯ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಹೀಗೆ ಸ್ತೋತ್ರವನ್ನ ಮಾಡ್ತಾ ಎಷ್ಟು ಶಾಸ್ತ್ರೋಕ್ತವಾಗಿ ರಾಘವೇಂದ್ರ ತೀರ್ಥರು ಸ್ತೋತ್ರವನ್ನ ಮಾಡಿದ್ದಾರೆ ಅಂದ್ರೆ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಆ ಭಗವಂತನಿಗೆ ಮಂಗಳಾರತಿಯನ್ನ ಮಾಡಬೇಕಾದರೆ ಪಾದಕ್ಕೆ 3 ಬಾರಿ, ವಕ್ಷಸ್ಥಲಕ್ಕೆ 3 ಬಾರಿ, ಮುಖಕ್ಕೆ 3 ಬಾರಿ, ಒಟ್ಟಿಗೆ 3 ಬಾರಿ ಮಾಡಬೇಕು ಮಂಗಳಾರತಿಯನ್ನ ಅಂತ ಹೇಳ್ತಾರೆ. ಇದಕ್ಕಿಂತ ಜಾಸ್ತಿ ಬಾರಿ ಮಂಗಳಾರತಿಯನ್ನ ಮಾಡಿದರೆ ಅದು ನಿರ್ಮಾಲ್ಯಕ್ಕೆ ಸಮಾನ ಆಗುತ್ತೆ. ಅದರಿಂದ ಅಂತಹದ್ರಿಂದ ಮಂಗಳಾರತಿಯನ್ನ ಮಾಡಬಾರದು. ಹೀಗೆ ರಾಯರು ಕೂಡ ಯಾವ ರೀತಿ ಮಂಗಳಾರತಿಯನ್ನ ಮಾಡ್ತೇವೋ ಅದೇ ಕ್ರಮದಲ್ಲಿ ಮೊದಲು ಪಾದ, ನಂತರ ವಕ್ಷಸ್ಥಲ, ಈಗ ಆ ಭಗವಂತನ ಮುಖ ಕಮಲವನ್ನ ಮಾಡಿದ್ದಾರೆ. ಅರುಣಾಧರಂ ತರುಣಚಂದ್ರಸುಂದರಂ ಕರುಣಾಧರಂ ವದನಮೀಶತಾವಕಂ ಸ್ಮಿತಕಾಂತಿಪೂರನವಚಂದ್ರಿಕಾಭರೈರ್ಭವಶಾರ್ವರಂ ಕ್ಷಿಪತಿ ಭವ್ಯಚೇತಸಾ. ಹೇ ಈಶಾ, ಎಲೆ ಸ್ವಾಮಿಯೇ, ಹೇಗಿದೆ ನಿನ್ನ ತುಟಿ? ಅರುಣಾಧಾರಂ, ತುಂಬಾ ಕೆಂಪಗಾಗಿದೆ ಅಂತೆ ಆ ಪರಮಾತ್ಮನ ತುಟಿ. ತುಟಿ, ಅಂಗಾಲು, ಅಂಗೈ, ಉಗುರಿನ ಸಂಧಿ, ಉಗುರಿನ ಒಳಭಾಗ ಇವೆಲ್ಲವೂ ಕೂಡ ಕೆಂಪಾಗಿರಬೇಕು ಅನ್ನುವಂತಹದ್ದು ಹಸ್ತ ಸಾಮುದ್ರಿಕೆಯಲ್ಲಿ ಬರತಕ್ಕಂತಹ ಮಾತು, ಉತ್ತಮ ಲಕ್ಷಣಗಳು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಪರಮಾತ್ಮನ ತುಟಿ ಹೇಗಿದೆ ಅಂತ ಬಿಟ್ರೆ ಅರುಣಾಧರಂ ತರುಣ ಚಂದ್ರಸಾಗರಂ, ಹೆಂಗಿದೆ ನಿನ್ ಮುಖ ಕಮಲ ಅಂತ ಬಿಟ್ರೆ ಅದಕ್ಕೋಸ್ಕರ ಹೇಳ್ತಾರೆ ಹುಣ್ಣಿಮೆ ಚಂದ್ರ ಯಾವ ರೀತಿ ಇಡೀ ಪ್ರಪಂಚಕ್ಕೆ ತನ್ನ ಪೂರ್ಣವಾದ ಬೆಳದಿಂಗಳನ್ನ ಕೊಟ್ಟು ಆ ಬೆಳದಿಂಗಳಿನ ಕಾಂತಿಯಿಂದ ಸಂತೋಷ ಪಡಿಸ್ತಾನೋ ಅದೇ ರೀತಿಯಾಗಿ ನಿನ್ನ ಮುಖ ಕಮಲ ಇದೆ. ಕರುಣಾಧರಂ, ಪರಮಾತ್ಮ ಹೇಗಿದ್ದಾನೆ, ಅವನ ಮುಖ ಹೇಗಿದೆ ಅಂತ ಬಿಟ್ರೆ ಕರುಣಾಧರಂ, ದಯೆಗೆ ತುಂಬಾ ಆಶ್ರಯನಾಗಿದ್ದಾನಂತೆ ಆ ಭಗವಂತ. ಪರಮಾತ್ಮ ತೋರಿಸ್ತಕ್ಕಂತಹ ದಯೆ ಬೇರೆ ಯಾರಾದ್ರೂ ಕೂಡ ಇವತ್ತಿನ ದಿನ ಭಕ್ತರ ಮೇಲೆ ಅಥವಾ ಜನಗಳ ಮೇಲೆ ದಯೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ.
ಯಾಕೆ ಶತ್ರುಗಳಿಗೂ ಅನುಗ್ರಹ ಮಾಡ್ತಾನೆ? ಕೇವಲ ಪರಮಾತ್ಮ ತನ್ನನ್ನು ಉಪಾಸನೆ ಮಾಡ್ತಕ್ಕಂಥ ಭಕ್ತರಿಗೆ ಮಾತ್ರ ಆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಅನ್ಕೋಬೇಡಿ. ಪರಮಾತ್ಮ ತನ್ನ ಶತ್ರುಗಳಿಗೂ ಕೂಡ ಏನ್ ಮಾಡ್ತಾನೆ ಅಂದ್ರೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಆ ಮಹಾನುಭಾವ. ನೋಡಿ, ಯಾವ್ದ್ಯಾವ್ ಈ ಪ್ರಪಂಚದಲ್ಲಿ ಮೈನಸ್ ಪಾಯಿಂಟ್ಗಳು ಅಂತ ಇದೆನೋ ಆ ಎಲ್ಲ ಮೈನಸ್ ಪಾಯಿಂಟ್ಗಳನ್ನು ಕೂಡ ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇರತಕ್ಕಂತ ಸಾಮರ್ಥ್ಯ ಇರೋದು ಕೇವಲ ಆ ಭಗವಂತನಿಗೆ ಮಾತ್ರ. ಹೀಗಾಗಿ ಅಂಥ ಭಗವಂತ ದಯೆಗೆ ಆಶ್ರಿತನಾಗಿದ್ದಾನೆ. ಅಂತಹ ಈ ನಿನ್ನ ಮುಖ ಹೇಗಿದೆ ಅಂತ ಬಿಟ್ರೆ, ಸ್ಮಿತಕಾಂತಿ ಪೂರ ನವಚಂದ್ರಿಕಾಭರೈಹಿ. ನವಚಂದ್ರಿಕಾಭರೈಹಿ, ಎಳೆಯ ಯಾವ ಬೆಳದಿಂಗಳು ಇದೆ ಆ ಬೆಳದಿಂಗಳಿನ ಕಾಂತಿಯಿಂದ ನನ್ನ ಈ ಸಂಸಾರ ಎಂಬ ಕತ್ತಲೆಯನ್ನ ಪರಿಹಾರ ಮಾಡು. ಯಾರ್ಯಾರಿಗೆ ಸಂಸಾರದ ಕತ್ತಲೆ ಏನ್ ಪರಿಹಾರ ಮಾಡ್ತಾನ ಆ ಭಗವಂತ ಅಂದ್ರೆ, ಭವ್ಯ ಚೇತಸ ಸದಾ ಕಾಲ ಪರಮಾತ್ಮನ ಆರಾಧನೆಯನ್ನ ಮಾಡ್ತಾ ಯಾರು ಮೋಕ್ಷವನ್ನ ಅಪೇಕ್ಷೆ ಪಡ್ತಾರೋ ಅಂಥವರ ಭವಸಾಗರವನ್ನ ಆ ಪರಮಾತ್ಮ ದಾಟಿಸ್ತಾನೆ. ನಾವೆಲ್ಲ ಇವತ್ತಿನ ದಿನ ನಮಗೆಲ್ಲ ದೊಡ್ಡ ಶತ್ರು ಅಂತ ಹೇಳ್ಬಿಟ್ರೆ ಅಜ್ಞಾನ ಅನ್ನುವಂತಹದ್ದು ಒಂದು ದೊಡ್ಡ ಶತ್ರು. ಈ ಅಜ್ಞಾನ ಎಂಬ ಶತ್ರುವನ್ನ ಕಳೆದುಕೊಂಡರೆ ಆಗ ಅವಶ್ಯವಾಗಿ ಜ್ಞಾನದ ದೀಪ ಹೊತ್ತಿ ಸಹಜವಾಗಿಯೇ ಆ ಭಗವಂತನ ಅನುಗ್ರಹ ಆಗಿ ನಾವು ಮೋಕ್ಷ ಲೋಕವನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಕೌಮುದಿ ಯಥಾ ತಮಃ ಪರಿಹರತಿ ತಥಾ ಮಂದಸ್ಮಿತ ಚಂದ್ರಿಕಾ ಸಂಸಾರಾಖ್ಯ ಅಂಧಕಾರಂ ಪರಿಹರತಿ. ಅದೇ ರೀತಿಯಾಗಿ ಪರಮಾತ್ಮನ ಈ ಮುಖವೂ ಕೂಡ, ಮುಖಕಮಲವೂ ಕೂಡ ನನ್ನ ಸಂಸಾರ ಎಂಬ ಕತ್ತಲೆಯನ್ನು ಪರಿಹಾರ ಮಾಡಿ ನನಗೊಂದು ಸದ್ಗತಿ ಆಗಲಿ ಅಂತ ಕರುಣೆಯನ್ನು ಆ ಪರಮಾತ್ಮ ಮಾಡಲಿ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.